ಆತ್ಮೀಯರೇ, ದೊಡ್ಡಬಳ್ಳಾಪುರದ ಉಪವಿಭಾಗಾಧಿಕಾರಿ ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ದಿವಾಕರ್ ಅವರು 1.5 ಲಕ್ಷ ರೂಪಾಯಿ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರಂತೆ ಪಾಪ. ನೆಲಮಂಗಲದ ಗಿರಿಯನಪಾಳ್ಯದ ಸರ್ವೆ ನಂಬರ್ 1/1 A1 ರೀಪೋಡಿ 1/4 1/7 ಒಟ್ಟು 8 ಎಕರೆ 20 ಗುಂಟೆದು ಕೋರ್ಟ್ ಸೇಲ್ ಡೀಡ್ ಪ್ರಕಾರ ಖಾತೆ ಮಾಡಬೇಕಾಗಿತ್ತಂತೆ. ಇದನ್ನು ಸರಿ ಮಾಡಿಕೊಡೋದಕ್ಕೋಸ್ಕರ ದೊಡ್ಡಬಳ್ಳಾಪುರದ ಉಪವಿಭಾಗಾಧಿಕಾರಿ ಕಚೇರಿಯ ಗ್ರೇಡ್ 2 ತಹಸೀಲ್ದಾರ್ ದಿವಾಕರ್ ಅವರು ಸಾಹೇಬರು ದೂರುದಾರ ನೆಲಮಂಗಲ ತಾಲೂಕಿನ ಅಪ್ಪಗೊಂಡನಹಳ್ಳಿಯ ವಕೀಲರಾದ ದೊರೆಸ್ವಾಮಿ ಎಲ್ ಅವರ ಹತ್ರ 2 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಅದರಲ್ಲಿ 1.5 ಲಕ್ಷ ಇವು ಕೊಡಪ್ಪ, ಆಮೇಲೆ ಮಿಕ್ಕಿದ್ದು ಕೊಡುವಂತೆ ಅಂತ ಮಾತುಕತೆ ಎಲ್ಲ ಮುಗಿಸಿ ವ್ಯವಹಾರ ಕುದುರಿಸಿದ್ರಂತೆ ಡೀಲು ಸಾಹೇಬರು. ಆದರೆ ಗ್ರಾಹಕತೆಗಳು ಚೆನ್ನಾಗಿರಲಿಲ್ಲ ಅನಿಸುತ್ತೆ ಸಾಹೇಬರಿಗೆ. 1.5 ಲಕ್ಷ ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಪಾಪ. ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಅವರು ಮತ್ತು ಅವರ ಸಿಬ್ಬಂದಿ ದಾಳಿ ನಡೆಸಿ ಸಾಹೇಬರನ್ನ ಹೆಚ್ಚಿನ ತನಿಖೆಗಾಗಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಸಾಹೇಬ್ರ ಕತೆ.